ರೈತರ ಬದುಕು ಸುಧಾರಿಸಲು ಸರ್ಕಾರದಿಂದ ಹಿಡಿದು ವಿಜ್ಞಾನಿಗಳವರೆಗೂ ಹಲವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇಂದು ಹೇಳೋ ಈ ಕಥೆ ಸಂಪೂರ್ಣ ವಿಭಿನ್ನ. ಇದು ಕೇವಲ 12ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳ, ಶಾರಣ್ಯಾ ಮೆಹ್ತಾ ಅವರ ಬುದ್ಧಿವಂತಿಕೆಯ ಫಲ. ಅವರು ಅಭಿವೃದ್ಧಿಪಡಿಸಿದ ಸ್ಮಾರ್ಟ್ ವಾಯ್ಸ್ ಎನೇಬಲ್ಡ್ ನೀರಾವರಿ ಆ್ಯಪ್ ಈಗ ರೈತರ ಬದುಕನ್ನೇ ಹಸನಾಗಿಸಿದೆ. ಬೇಸಿಗೆಯ ರಜಾದಿನಗಳಲ್ಲಿ ಅಜ್ಜನ ಜೊತೆ ಅಲ್ವಾರ್ನ ಹಳ್ಳಿಗಳಿಗೆ ಹೋದಾಗ ಶಾರಣ್ಯಾ ಒಣಗಿದ ಭೂಮಿ ಮತ್ತು ಹಾಳಾದ ಬೆಳೆಗಳನ್ನು ನೋಡಿದರು. ಅಷ್ಟರಲ್ಲೇ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು: ರೈತರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ನೀಡಲು ತಂತ್ರಜ್ಞಾನ ಬಳಸಿ ಏನಾದರೂ ಮಾಡಬಹುದೇ? ಆ ಚಿಂತನೆಯಿಂದಲೇ ಪ್ರಾರಂಭವಾಯಿತು ಅವರ ಪ್ರಯಾಣ. 9ನೇ ತರಗತಿಯಲ್ಲಿ ಪ್ರಾಜೆಕ್ಟ್ ಜಲ್ ಎಂಬ ಹೆಸರಿನಲ್ಲಿ ಮೊದಲ ಪ್ರಯೋಗ ಆರಂಭಿಸಿದ್ದರು. ರೈತರ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ನೇರವಾಗಿ ಹಳ್ಳಿಗಳಿಗೆ ತೆರಳಿ ಅವರೊಂದಿಗೆ ಮಾತನಾಡಿದರು. ನಂತರ ರೋಟರಿ ಕ್ಲಬ್ ಆಫ್ ಡೆಲ್ಲಿ ಪ್ರೀಮಿಯರ್ನಲ್ಲಿ ಕೆಲಸ ಮಾಡುವಾಗ ಕಮೋಡೋರ್ ಶ್ರೀಧರ್ ಕೊಟ್ರಾ ಅವರನ್ನು ಭೇಟಿ ಮಾಡಿದರು. ಅವರು ಶಾರಣ್ಯಾ ಅವರ ಮಾರ್ಗದರ್ಶಕರಾದರು. ಇಬ್ಬರೂ ಸೇರಿ ರೈತರಿಗೆ ಉಪಯುಕ್ತವಾಗುವ ಧ್ವನಿ ಆಧಾರಿತ ನೀರಾವರಿ ಆ್ಯಪ್ನ ವಿನ್ಯಾಸ ರೂಪಿಸಿದರು. ಶಾರಣ್ಯಾ ಹೇಳುವಂತೆ, ನೀರಾವರಿ ಯಾವಾಗ, ಎಷ್ಟು, ಎಲ್ಲಿ ಮತ್ತು ಏಕೆ ಮಾಡಬೇಕು ಎಂಬುದನ್ನು ಹೇಳುವ ವಿಶ್ವಾಸಾರ್ಹ ಆ್ಯಪ್ ಆಗಬೇಕು ಎಂದು ಅವರು ಉದ್ದೇಶಿಸಿಕೊಂಡಿದ್ದರು. ಜೊತೆಗೆ ಆ್ಯಪ್ ಬಳಕೆದಾರ ಸ್ನೇಹಿಯಾಗಿರಬೇಕು, ಧ್ವನಿ ಸೂಚನೆಗಳಿರಬೇಕು, ಸ್ಥಳೀಯ ಭಾಷೆಗಳಲ್ಲಿ ಕಾರ್ಯನಿರ್ವಹಿಸಬೇಕು ಹಾಗೂ ಆಫ್ಲೈನ್ನಲ್ಲಿಯೂ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿದರು. 2025ರ ಆರಂಭದ ವೇಳೆಗೆ ಶಾರಣ್ಯಾ ಅವರ ಯೋಜನೆ ರೂಪುಗೊಂಡಿತು. ಈ ವ್ಯವಸ್ಥೆಯಲ್ಲಿ ಮಣ್ಣಿನ ಸಂವೇದಕಗಳು, ಸಾಯಿಲ್ ಸೆನ್ಸರ್ಸ್, ಉಪಗ್ರಹ ಡೇಟಾ, ಇಸ್ರೋ ಭುವನ್ ಹಾಗೂ ಸೆಂಟಿನೆಲ್-2 ನಿಂದ ಬಂದ NDMI ಮಾಹಿತಿ, ಹವಾಮಾನ ಮುನ್ಸೂಚನೆಗಳು ಮತ್ತು ಕ್ಲೌಡ್ ಸರ್ವರ್ಗಳಲ್ಲಿನ ಬ್ಯಾಕೆಂಡ್ ಪ್ರೊಸೆಸಿಂಗ್ AWS ಅಜೂರ್ ಒಳಗೊಂಡಿದೆ. ರೈತರು ಕೇಳಿದ ಅಗತ್ಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ವೈಶಿಷ್ಟ್ಯವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಶಾರಣ್ಯಾ ಹೇಳುತ್ತಾರೆ. ಜನವರಿಯಿಂದ ಮಾರ್ಚ್ 2025ರವರೆಗೆ ಅವರು ಮಂಡೌರಾ ಗ್ರಾಮಕ್ಕೆ ತೆರಳಿ ರೈತರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿದರು. ಏಪ್ರಿಲ್-ಮೇ ತಿಂಗಳಲ್ಲಿ ತಂತ್ರಜ್ಞಾನ ಸಿದ್ಧಪಡಿಸಿದರು. ಜೂನ್ನಲ್ಲಿ ಸಂವೇದಕಗಳನ್ನು ಅಳವಡಿಸಿ ಲೈವ್ ಡೇಟಾ ಹರಿಯಲು ಪ್ರಾರಂಭವಾಯಿತು. ಆಗಸ್ಟ್ನಲ್ಲಿ ಪೂರ್ಣ ಪ್ರಮಾಣದ ಕ್ಷೇತ್ರ ಪ್ರಯೋಗಗಳು ನಡೆಯಿತು. ಫಲಿತಾಂಶಗಳು ಅಚ್ಚರಿಯಾಗಿದೆ. ರೈತರು ನೀರು ಮತ್ತು ಡೀಸೆಲ್ ಎರಡನ್ನೂ ಉಳಿಸಿ ಬೆಳೆಗಳ ಆರೋಗ್ಯವನ್ನು ಸುಧಾರಿಸಿದರು. ಮಂಡೌರಾ ಗ್ರಾಮದ ರೈತ ರಮೇಶ್ ಚಂದ್ರ ಹೇಳುತ್ತಾರೆ, ಹಿಂದೆ ಬೆಳಗ್ಗೆ ಎದ್ದಾಗ ಭೂಮಿ ಒಣಗಿದೆಯೇ, ನೀರು ಹಾಕಬೇಕೇ ಎಂಬ ಚಿಂತೆಯಿತ್ತು. ಈಗ ಆ್ಯಪ್ ಹೇಳುತ್ತದೆ, ನೀರು ಹಾಕಬೇಕಾ ಬೇಡವಾ? ಇದರಿಂದ ಡೀಸೆಲ್ ಖರ್ಚು ಕಡಿಮೆಯಾಗಿದೆ ಮತ್ತು ಬೆಳೆಗಳು ಚೆನ್ನಾಗಿವೆ. ಇತರ ರೈತರು ಜಗ್ವೀರ್ ಸಿಂಗ್ ಮತ್ತು ರಾಮ್ ಪರ್ಮಾರ್ ಕೂಡ ಇದೇ ರೀತಿಯ ಅನುಭವ ಹಂಚಿಕೊಂಡಿದ್ದಾರೆ. ಆಗಸ್ಟ್ 19ರಂದು ಶಾರಣ್ಯಾ ಮೆಹ್ತಾ ಅವರಿಗೆ ಪ್ರತಿಷ್ಠಿತ ಕ್ರೆಸ್ಟ್ ಗೋಲ್ಡ್ ಪ್ರಶಸ್ತಿ ದೊರಕಿತು. ಅದೇ ತಿಂಗಳಲ್ಲಿ ಅವರು ತಮ್ಮ DSSಗಾಗಿ ತಾತ್ಕಾಲಿಕ ಪೇಟೆಂಟ್ ಪಡೆದರು. ಇದೀಗ ಅವರ ಆವಿಷ್ಕಾರ ರೈತರ ಕೈಯಲ್ಲಿ ನಿಜವಾದ ಸಹಾಯಕನಾಗಿದ್ದು, ತಂತ್ರಜ್ಞಾನ ಮತ್ತು ಕೃಷಿಯ ಸಮನ್ವಯದ ಉತ್ತಮ ಉದಾಹರಣೆಯಾಗಿದೆ. ಭಾರತದ 83%ಕ್ಕಿಂತ ಹೆಚ್ಚು ನೀರನ್ನು ಕೃಷಿಯಲ್ಲಿ ಬಳಸಲಾಗುತ್ತದೆ ಎಂದು ನೈಟಿ ಆಯೋಗದ ವರದಿ ಹೇಳುತ್ತದೆ. ಇಂತಹ ಸಮಯದಲ್ಲಿ ಶಾರಣ್ಯಾ ಅವರ ಸ್ಮಾರ್ಟ್ ನೀರಾವರಿ ಆ್ಯಪ್ ಭಾರತದ ನೀರಿನ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಮಹತ್ತರ ಹೆಜ್ಜೆ. ಒಬ್ಬ 12ನೇ ತರಗತಿಯ ವಿದ್ಯಾರ್ಥಿನಿಯ ಚಿಂತನೆ ಈಗ ಸಾವಿರಾರು ರೈತರ ಮುಖದಲ್ಲಿ ನಗು ಮೂಡಿಸಿದೆ. ಈ ಕಥೆ ನಮಗೆ ಹೇಳುತ್ತದೆ, ವಯಸ್ಸು ಮುಖ್ಯವಲ್ಲ, ಆಲೋಚನೆ ಮತ್ತು ಮನಸ್ಸು ದೊಡ್ಡದಾದರೆ ದೇಶದ ಭವಿಷ್ಯವನ್ನು ಬದಲಿಸಬಹುದು.